PDI ಅಂದರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ. ಸೊ ಲೀಗಲ್ ಆಗಿ ಅದಕ್ಕೆಲ್ಲ ಚಾರ್ಜಸ್ ಹಾಕೋ ಆಗಿಲ್ಲ. ಇವಾಗ 2 BSI ಸರ್ಟಿಫೈಡ್ ಹೆಲ್ಮೆಟ್ ಕೊಡಬೇಕು ಅಂತ ಮಾಡಿದ್ದಾರೆ. ನೀವೇನಾದರೂ ಲೋನಲ್ಲಿ ಗಾಡಿ ತಗೋತಾ ಇದ್ರೆ ಕೆಲವೊಂದ್ಸರಿ ಬೇರೆಯವ್ರಿಗೆ ಅಸೈನ್ ಆಗಿರೋ ಗಾಡಿನ ನಮಗೆ ಕೊಟ್ಬಿಟ್ಟಿರ್ತಾರೆ. ಹಾಯ್ ಹಲೋ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳೋ ಮುಂಚೆ ಏನೇನು ಚೆಕ್ ಮಾಡಬೇಕು, ಹಾಗೆ ಏನೇನು ಸ್ಕ್ಯಾಮ್ ನಡೀತಾ ಇದೆ ಅಂತ ಹೇಳಿದ್ದೆ. ಶೋರೂಮಿಂದ ಗಾಡಿ ತಗೊಳ್ಳೋ ಮುಂಚೆ ಏನೇನು ವಿಚಾರಿಸಬೇಕು, ಹಾಗೆ ಏನೇನು ಚೆಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ನೋಡಿ. ನಾವು ಒಂದು ಗಾಡಿನ ನೋಡಿ ಇಷ್ಟಪಟ್ಟು ಅದನ್ನೇ ತಗೊಳ್ಳೋದು ಅಂತ ಫಿಕ್ಸ್ ಆದ್ಮೇಲೆ ಶೋರೂಮ್ಗೆ ಹೋಗ್ತೀವಿ, ಪ್ರೈಸ್ ಕೇಳ್ತೀವಿ. ಅವಾಗ ಅವರು ಒಂದು ಪ್ರೈಸ್ ಕೊಟೇಶನ್ ಕೊಡ್ತಾರೆ. ಅದರಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ ಇಷ್ಟು, ಆನ್ ರೋಡ್ ಪ್ರೈಸ್ ಇಷ್ಟು ಅಂತ ಮೆನ್ಷನ್ ಮಾಡಿರ್ತಾರೆ. ಅವಾಗ ನಾವು ಈ ಪ್ರೈಸ್ ನ ಡಿವೈಡ್ ಮಾಡಿ ಬರೀರಿ ಅಂತ ಹೇಳ್ಬೇಕು. ಅದರಲ್ಲಿ ಎಕ್ಸ್ ಶೋರೂಮ್ ಪ್ರೈಸು, ಇನ್ಶೂರೆನ್ಸು, ರೋಡ್ ಟ್ಯಾಕ್ಸ್ ಮತ್ತೆ ರಿಜಿಸ್ಟ್ರೇಷನ್ ಇಷ್ಟು ಪ್ರೈಸಸ್ ಮಾತ್ರ ಇರಬೇಕು. ಕೆಲವೊಂದು ಶೋರೂಮ್ಗಳಲ್ಲಿ HSRP ನಂಬರ್ ಪ್ಲೇಟ್ಗೆ ಅಂತ, RC ಕಾರ್ಡ್ಗೆ ಅಂತ ಸಪರೇಟ್ ಚಾರ್ಜಸ್ ನ ಹಾಕಿರ್ತಾರೆ. ಅವಾಗ ಅದನ್ನ ಕೇಳಿ HSRP ನಂಬರ್ ಪ್ಲೇಟ್ಗೆ ಮತ್ತೆ RC ಕಾರ್ಡ್ಗೆ ಪ್ರೈಸಸ್, ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನ ಸಪರೇಟ್ ಆಗಿ ಹಾಕಿರಬಾರ್ದು. ಇನ್ನು ಎಕ್ಸ್ಟ್ರಾ ಅಸೆಸರೀಸ್ ಅಂತ ಇನ್ಕ್ಲೂಡ್ ಮಾಡಿರ್ತಾರೆ. ಅದು ನೀವು ಎಕ್ಸ್ಟ್ರಾ ಅಸೆಸರೀಸ್ ಬೇಕು ಅಂತ ಕೇಳಿದ್ರೆ ಮಾತ್ರ ಹಾಕ್ಬೇಕು. ಅವರು ಅವರಾಗಿದ್ದವರೇ ಎಕ್ಸ್ಟ್ರಾ ಅಸೆಸರೀಸ್ ಹಾಕ್ಸ್ಕೊಳ್ಳಿ ಅಂತ ಫೋರ್ಸ್ ಮಾಡೋ ಹಾಗಿಲ್ಲ. ಇನ್ನು ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಒಂದಷ್ಟು ಪ್ರೈಸಸ್ ಹಾಕಿರ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ ಇದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್, ಹಾಗೆ ಡೆಲಿವರಿಗೆ ರೆಡಿ ಮಾಡ್ತೀವಲ್ಲ ಅದಕ್ಕೆ ಚಾರ್ಜಸ್, ಅಥವಾ ಟ್ರಾನ್ಸ್ಪೋರ್ಟ್ ಆದ್ಮೇಲೆ ಒಂದ್ಸತಿ ವಾಶ್ ಮಾಡಿ ಪಾಲಿಶ್ ಹಾಕೊಡ್ತೀವಿ ಅದಕ್ಕೆ ಅಂತ ಹೇಳ್ತಾರೆ. ಸೊ ಲೀಗಲ್ ಆಗಿ ಅದಕ್ಕೆಲ್ಲ ಚಾರ್ಜಸ್ ಹಾಕೋ ಆಗಿಲ್ಲ. ಅದೆಲ್ಲ ಶೋರೂಮ್ ಅವರೇ ಮಾಡ್ಕೊಡ್ಬೇಕು. ಹಾಗೆ PDIಗೆ ಅಂತಾನು ಚಾರ್ಜಸ್ ಹಾಕಿರ್ತಾರೆ. ಅದನ್ನು ಹಾಕೋ ಆಗಿಲ್ಲ. ಅದು ಕೂಡ ಶೋರೂಮ್ ಅವ್ರಿಗೆನೆ ಬರುತ್ತೆ. ಶೋರೂಮ್ ಅವರೇ ಮಾಡ್ಕೊಡ್ಬೇಕು ಅದನ್ನು. ಹಾಗೆ ಬೈಕ್ ತಗೊಂಡ್ರೆ ಹೆಲ್ಮೆಟ್ ನ ಫ್ರೀ ಕೊಡಬೇಕು ಅಂತ ಗವರ್ನಮೆಂಟ್ ಮ್ಯಾಂಡೇಟರಿ ಮಾಡಿದೆ. ಮುಂಚೆ ಒಂದ್ ಹೆಲ್ಮೆಟ್ ಮ್ಯಾಂಡೇಟರಿ ಕೊಡಬೇಕು ಅಂತ ಮಾಡಿದ್ರು. ಇವಾಗ 2 BSI ಸರ್ಟಿಫೈಡ್ ಹೆಲ್ಮೆಟ್ ಕೊಡಬೇಕು ಅಂತ ಮಾಡಿದ್ದಾರೆ. ಒಂದೊಂದು ಶೋರೂಮ್ ಅಲ್ಲಿ ಕೊಡಲ್ಲ, ನೀವೇ ಕೇಳಿ ಇಸ್ಕೋಬೇಕು. ಹಾಗೆ ಇನ್ಶೂರೆನ್ಸ್ ನ ಶೋರೂಮ್ ಅವ್ರ ಹತ್ರನೇ ಮಾಡಿಸ್ಬೇಕು ಅಂತೇನಿಲ್ಲ, ನಾವು ಹೊರಗಡೆನೂ ಮಾಡಿಸ್ಕೋಬಹುದು. ಆದ್ರೆ ಶೋರೂಮ್ ಅವರು ನಮ್ಮ ಹತ್ರನೇ ಮಾಡಿಸ್ಬೇಕು. ಬೇರೆ ಕಡೆ ಮಾಡಿಸಿದ್ರೆ ಏನಾದ್ರು ಪ್ರಾಬ್ಲಮ್ ಆದಾಗ ಕ್ಲೈಮ್ ಮಾಡೋಕ್ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಆತರ ಏನಿಲ್ಲ. ಇನ್ಫ್ಯಾಕ್ಟ್ ನಾವು ಹೊರಗಡೆ ಮಾಡಿಸಿದ್ರೆ ಶೋರೂಮ್ ಇನ್ಶೂರೆನ್ಸ್ ಪ್ರೈಸ್ ಗಿಂತ ಕಡಿಮೆ ಪ್ರೈಸ್ ಗೆನೆ ಇನ್ಶೂರೆನ್ಸ್ ಆಗುತ್ತೆ. ಹೊರಗಡೆ ಯಾವ್ದಾದ್ರು ಇನ್ಶೂರೆನ್ಸ್ ಕಂಪ್ನಿ ಗೊತ್ತಿದ್ರೆ ಅಥವಾ ಯಾರು ಪರಿಚಯ ಇದ್ರೆ ಅವ್ರ ಹತ್ರ ವಿಚಾರಿಸ್ಕೊಂಡು ಹೊರಗಡೆನೆ ಮಾಡಿಸ್ಕೊಳ್ಳಿ. ಶೋರೂಮ್ ಅವ್ರಿಗಿಂತ ಕಡಿಮೆ ಪ್ರೈಸ್ ಅಲ್ಲೇ ಆಗುತ್ತೆ. ನೀವೇನಾದ್ರೂ ಲೋನ್ ಅಲ್ಲಿ ಗಾಡಿ ತಗೋತಾ ಇದ್ರೆ ಲೋನ್ ಕೂಡ ಆಚೆನೆ ಮಾಡಿಸ್ಕೋಬಹುದು. ಶೋರೂಮ್ ಅವ್ರ ಹತ್ರನೇ ಮಾಡಿಸ್ಬೇಕು ಅಂತೇನಿಲ್ಲ. ಹೊರಗಡೆ ಯಾವ್ದಾದ್ರು ಫೈನಾನ್ಸ್ ಕಂಪ್ನಿ ಗೊತ್ತಿದ್ರೆ ಅಥವಾ ಫೈನಾನ್ಸ್ ಅವರು ಯಾರು ಪರಿಚಯ ಇದ್ರೆ ಅವ್ರನ್ನ ವಿಚಾರಿಸಿ ಶೋರೂಮ್ ಅವ್ರಿಗಿಂತ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲೇ ಲೋನ್ ಸಿಗ್ಬೋದು. ಬರೀ ಇದಿಷ್ಟು ಕೇಳಿ ದುಡ್ಡು ಕೊಟ್ಟು ಗಾಡಿನ ತಂದ್ಬಿಡೋದಲ್ಲ. ಶೋರೂಮ್ ಗಾಡಿ ತಾನೇ, ಏನು ಪ್ರಾಬ್ಲಮ್ ಇರಲ್ಲ ಅನ್ಕೊಂಡ್ರೆ ಆಮೇಲೆ ಏನಾದ್ರು ಪ್ರಾಬ್ಲಮ್ ಇರೋದು ಗೊತ್ತಾದ್ರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಡೆಲಿವರಿ ತಗೊಳ್ಳೋ ಮುಂಚೆ ಗಾಡಿಲಿ ಕೆಲವೊಂದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದನ್ನ PDI ಅಂತಾರೆ. PDI ಅಂದ್ರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ. ಯಾವುದೇ ಗಾಡಿ ಆಗ್ಲಿ ಶೋರೂಮ್ ಅಲ್ಲಿ ಡೆಲಿವರಿ ತಗೊಳ್ಳೋ ಮುಂಚೆ ಕೆಲವೊಂದನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಚೆಕ್ ಮಾಡೋದನ್ನೇ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ PDI ಅಂತ ಅನ್ನೋದು. ಸೊ ಫಸ್ಟ್ VIN ನಂಬರ್ ಅಂತ ಬರುತ್ತೆ, ಅಂದ್ರೆ ವೆಹಿಕಲ್ ಐಡೆಂಟಿಫಿಕೇಶನ್ ನಂಬರ್ ಅಂತ. ನಾವು ಗಾಡಿಗೆ ಪೇಮೆಂಟ್ ಮಾಡಿದಾಗ ಇನ್ವಾಯ್ಸ್ ಕೊಟ್ಟಿರ್ತಾರೆ, ಜೊತೆಲಿ ಇನ್ಶೂರೆನ್ಸ್ ಆಗಿರುತ್ತೆ. ಈ ಇನ್ವಾಯ್ಸ್ ಮತ್ತೆ ಇನ್ಶೂರೆನ್ಸ್ ಅಲ್ಲಿ ಗಾಡಿದು ಚಾರ್ಸಿ ನಂಬರ್ ಮತ್ತೆ ಇಂಜಿನ್ ನಂಬರ್ ನ ಮೆನ್ಷನ್ ಮಾಡಿರ್ತಾರೆ. ನೋಡಿ, ಇಂಜಿನ್ ನಂಬರು ಇಲ್ಲಿ ಪ್ರಿಂಟ್ ಆಗಿದೆ. ಇಂಜಿನ್ ಲೆಫ್ಟ್ ಸೈಡು ಅಥವಾ ರೈಟ್ ಸೈಡ್ ಅಲ್ಲಿ ಪ್ರಿಂಟ್ ಆಗಿರುತ್ತೆ. ಹಾಗೆ ಚಾರ್ಸಿ ನಂಬರು ರೈಟ್ ಸೈಡ್ ಹ್ಯಾಂಡಲ್ ಹತ್ರ ಚಾರ್ಸಿಲಿ ಪ್ರಿಂಟ್ ಆಗಿರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಇವೆರಡು ನಂಬರು ಡಾಕ್ಯುಮೆಂಟ್ಸ್ ಮೇಲಿರೋ ನಂಬರು ಎರಡು ಸೇಮ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಕೆಲವೊಂದ್ಸರಿ ಬೇರೆಯವ್ರಿಗೆ ಅಸೈನ್ ಆಗಿರೋ ಗಾಡಿನ ನಮಗೆ ಕೊಟ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಗಾಡಿಲಿ ಎಲ್ಲಾದ್ರೂ ಸ್ಕ್ರಾಚಸ್ ಆಗಿದೆಯಾ, ಎಲ್ಲಾದ್ರೂ ಡೆಂಟ್ಸ್ ಆಗಿದೆಯಾ, ಪೇಂಟ್ ಎಲ್ಲಾದ್ರೂ ಡಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಕೆಲವೊಂದ್ಸರಿ ಟ್ರಾನ್ಸ್ಪೋರ್ಟ್ ಆಗುವಾಗ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕೀ ಆನ್ ಮಾಡಿ. ಕೀ ಆನ್ ಮಾಡಿಬಿಟ್ಟು ಈ ಡಿಸ್ಪ್ಲೇ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಬಟನ್ಸ್ ಎಲ್ಲ ಇರುತ್ತೆ. ಇಲ್ಲಿ ಯಾವ್ಯಾವ ಬಟನ್ಸ್ ಇದೆ ಎಲ್ಲ ಬಟನ್ಸ್ಗಳು ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆಯಿಲ್ ಲೆವೆಲ್ ಇದೆ. ಈ ಆಯಿಲ್ ಲೆವೆಲ್ ಅಲ್ಲಿ ಗೇಜ್ ಕೊಟ್ಟಿರ್ತಾರೆ. ಆ ಗೇಜ್ಗೆ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಹಾಗೆ ಫ್ರಂಟ್ ಬ್ರೇಕ್ ಆಯಿಲ್ ಲೆವೆಲ್ ಇರುತ್ತೆ ಇಲ್ಲಿ, ಸೊ ಅದನ್ನು ಚೆಕ್ ಮಾಡ್ಕೋಬೇಕು. ಹಾಗೆ ರೇರ್ ಬ್ರೇಕ್ ಆಯಿಲ್ ಲೆವೆಲ್ ಇರುತ್ತೆ, ಸೊ ಅದು ಗೇಜ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇವೇನಾದ್ರೂ ಕಡಿಮೆ ಇದ್ರೆ ಶೋರೂಮ್ ಅವ್ರಿಗೆ ಹೇಳಿದ್ರೆ ರೀಫಿಲ್ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಟೈರ್ ಚೆಕ್ ಮಾಡಿ. ಟೈರ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ. ನೋಡಿ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ 10/26 ಅಂತ ಇದೆ. ಇದರಲ್ಲಿ ಫಸ್ಟ್ 2 ನಂಬರು ವೀಕ್ನ ರೆಫರ್ ಮಾಡುತ್ತೆ, ಸೆಕೆಂಡ್ 2 ನಂಬರು ಇಯರ್ನ ರೆಫರ್ ಮಾಡುತ್ತೆ. 10th ವೀಕು 26th ಇಯರ್ ಅಂತ. ಈ ಟೈರ್ ಕೂಡ ನಾವು ಡೆಲಿವರಿ ತಗೊಳ್ಳೋಕ್ಕಿಂತ ರೀಸೆಂಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿರಬೇಕು, ತುಂಬಾ ಹಳೇದಾಗಿರಬಾರ್ದು. ಹಾಗೆ ಗಾಡಿಲಿ ಬ್ಯಾಟ್ರಿನ ಚೆಕ್ ಮಾಡಿ. ಇದರಲ್ಲೂ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ, ಸೊ ಇದು ಕೂಡ ತುಂಬಾ ಹಳೇದಾಗಿರಬಾರ್ದು. 7 ರಿಂದ 3 ತಿಂಗಳು ಹಳೇದಾಗಿದ್ರೆ ಓಕೆ, ಏನು ಪ್ರಾಬ್ಲಮ್ ಇರಲ್ಲ. ರೀಸೆಂಟ್ 2-3 ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರಬೇಕು, ತುಂಬಾ ಹಳೇದಾಗಿರಬಾರ್ದು. ಹಾಗೆ ನೆಕ್ಸ್ಟು ಗಾಡೀಲಿ ಬರೋ ಎಲ್ಲ ಲೈಟ್ಸ್ಗಳು ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಬ್ರೇಕ್ ಲೈಟ್ಸು, ಇಂಡಿಕೇಟರ್ಸು ಮತ್ತು ಹೆಡ್ಲೈಟ್ಸು ಇದೆಲ್ಲವೂ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಗಾಡಿ ಇಂಜಿನ್ ಸ್ಟಾರ್ಟ್ ಮಾಡಿ. ಇಂಜಿನಲ್ಲಿ ಏನಾದರೂ ಟಾಪೆಟ್ ನಾಯ್ಸ್ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಟಿಕ್ ಟಿಕ್ ಅಂತ ಸೌಂಡ್ ಬರೋದು ಅಥವಾ ಇಂಜಿನ್ ಸೌಂಡ್ ಬೇರೆ ಥರ ಬರೋದು ಆ ಥರ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ.
ಸೊ ಒಂದು ಬೈಕಲ್ಲಿ ಇಷ್ಟೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಈ ಥರ ಚೆಕ್ ಮಾಡೋದನ್ನೇ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ PDA ಅಂತ ಕರೆಯೋದು. ಸೊ ನೀವು ಶೋರೂಮಲ್ಲಿ ಏನಾದರೂ ಬೈಕು ಕಾರು ಯಾವುದೇ ತಗೋತಾ ಇದ್ರು ಡೆಲಿವರಿ ತಗೊಳ್ಳೋಕ್ಕಿಂತ ಮುಂಚೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ನ ಮಾಡಿ ಆಮೇಲೆ ಡೆಲಿವರಿ ತಗೊಳ್ಳಿ. ಸೊ ಈ PDA ಬಗ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.